ನನ್ನ ಸತತವಾಗಿ ನಿಮ್ಮ ಪ್ರೀತಿಯ ಮಗ ಅಂತೇಳಿ 3 ಬಾರಿ ಶಾಸ್ತ್ರವನ್ನ ಮಾಡಿದ್ದೀನಿ. ನಾನು ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳು ಸ್ಪರ್ಧಿಸ್ತಾ ಇವತ್ತೇನು ನಿಮಗೆ ರಸ್ತೆ ಅನುಕೂಲ ಇಲ್ಲ, ಬಂಗಾರಪೇಟೆಯಿಂದ ಕೊನೆ ಗ್ರಾಮದ ರಸ್ತೆ ಮಾಡ್ಕೊಟ್ಟಿದ್ದೀನಿ. ಇವತ್ತು ತಮಿಳುನಾಡು ಸಂಪರ್ಕ ರಸ್ತೆ ಇರಲಿಲ್ಲ, ಕಡ್ಡಾಯಗಳು ರಸ್ತೆ ಮಾಡ್ಕೊಟ್ಟಿದ್ದೀನಿ. ಇದರೊಟ್ಟಿಗೆ ಆ ಹೊಸೂರು ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಮಾಡ್ಕೊಟ್ಟಿದ್ದೀನಿ. ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ಸಾಲ್ವ್ ಮಾಡಿದ್ದೀನಿ. ಸಾಕಷ್ಟು ಜನರಿಗೆ ಜಮೀನುಗಳನ್ನು ಮಂಜೂರು ಮಾಡ್ಕೊಟ್ಟಿದ್ದೀನಿ, ಬೋರ್ವೆಲ್ ಕೊಟ್ಟಿದ್ದೀನಿ. ಸಾಧ್ಯವಾದಷ್ಟು ನೀವೇನೇನು ಕೇಳಿದ್ರು ಯಾವುದು ಇಲ್ಲ ಅಂತ ಹೇಳಿದ್ರೆ ಮಾಡ್ತಾ ಬಂದಿದ್ದೀನಿ. ಇವಾಗ ಕೂಡ ನಾನು ಹೇಳಿದೆ, ಆ ಚಿಕ್ಕಪುರ ಎಮ್ಮಸಡಿ ಮಧ್ಯಮ್ಮ ಬಲ್ಲಳ್ಳಿ ಮತ್ತೆ ಇವತ್ತು 2 ಕೋಟಿ ರೂಪಾಯಿಗಳ ಬ್ರಿಡ್ಜನ್ನು ಮಂಜೂರು ಮಾಡಿಸಿದ್ದೇನೆ. ನಾಳೆ ಏನ್ ಮಾಡ್ತಾರೆ, ಹುಡುಗ ಸ್ಪುಟ್ ಪಟ್ಟಿ ಹೋಗುತ್ತೆ, ಎಲ್ಲ ಗಟ್ಟಿ ಮಾಡಿಸ್ಕೊಡ್ದು ಅಭ್ಯಾಸ ಮಾಡಿದ್ದೀವಿ. ಅದಾದ್ಮೇಲೆ ಇವತ್ತು ಏನಿವರು ಇದು 1 ಕಿಲೋಮೀಟರ್ ರಸ್ತೆ ಬಾಕಿ ಇದೆ, ಈ ರಸ್ತೆ ಅದು ಮಂಜೂರಾಗಿದೆ, ಟೆಂಡರ್ ಆಗೋಗಿದೆ. ಮತ್ತೆ ಆ ಗುಲ್ಲಡಿ ಕ್ರಾಸಿಂದ 3 ತನಕ 1 ಕೋಟಿ 12 ಲಕ್ಷ ಟೆಂಡರ್ ಆಗಿದೆ, ಕಾಮಗಾರಿ ಪ್ರಾರಂಭ ಮಾಡಬೇಕಷ್ಟೆ. ಇನ್ನೊಂದು ರಸ್ತೆ ಏನಿತ್ತು, ಎಂ ಹೊಸಡಿಯಿಂದ ಕ್ರಾಸಿಂದ ತಮಿಳ್ ಪಾತ್ರ ಮಾಡಿದ ನಂತರ ಆ ಫಾರೆಸ್ಟ್ ರಸ್ತೆ ಅದು ಕೂಡ ಈ ವರ್ಷ ಸೇರಿಸ್ಕೊಂಡಿದ್ದೀವಿ. ಇವತ್ತು ನೀವು ಏನೆಲ್ಲ ಕೇಳಿದ್ದೀರಿ ಎಲ್ಲವನ್ನೂ ಮಾಡ್ಕೊಡ್ತಾ ಬಂದಿದ್ದೀರಿ. ನನ್ನೊಂದಿಗೆ ನೀವೆಲ್ಲ ಕೂಡ ಪ್ರೀತಿಯ ಮಗ ಅಂತ ಸ್ವೀಕಾರ ಮಾಡಿ ಪ್ರತಿ ಬಾರಿಯೂ ಕೂಡ ನಿಮ್ಮ ಮಗನಂತೆ ನನಗೆ ಆಶೀರ್ವಾದ ಮಾಡ್ತಾ ಬಂದಿದ್ದೀರಿ. ಈ ಬೇಡಿಕೆ ಎಲ್ಲ ಕೂಡ ಮಾಡ್ಬೋದು ನಾವು. ಯಾವುದನ್ನ ರಸ್ತೆ ಮಾಡ್ತಕ್ಕಂಥದ್ದು, ಸಿಮೆಂಟ್ ರಸ್ತೆ ಮಾಡ್ತಕ್ಕಂಥದ್ದು, ಚೆಕ್ ಡ್ಯಾಮ್ ಮಾಡಿದ್ವಿ, ಚೆಕ್ ಡ್ಯಾಮ್ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ಬೋದು. ಆದ್ರೆ ಪಶು ವೈದ್ಯ ಚಿಕಿತ್ಸಾಲಯ ಮಾಡಬೇಕು ಅಂದ್ರೆ ಸರ್ಕಾರನೇ ಅನುಮೋದನೆ ಕೊಡಬೇಕು. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ, ನಮ್ಮ ಪಶು ಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ K. ವೆಂಕಟೇಶ್ ಅವರ ಸರ್ಕಾರದಿಂದ ನಾನು ಇವತ್ತು ನಿಮ್ಮೆಲ್ಲರ ಬಹಳ ದಿನಗಳ ಬೇಡಿಕೆ, ಹಣ ಬೂದಿ ಕಡೆ ಹೋಗಬೇಕಲ್ಲ, ಹತ್ಕೊಂಡು ಹೋಗ್ಬೇಕಣ್ಣ. ಶ್ರಮಿಕಿ ಭಾಗದಲ್ಲಿ ರೈತರೆಲ್ಲ ಕೂಡ ನಾವು ಈ ಗಡಿನಾಡಾದ್ರಿಂದ ಹೆಚ್ಚಿಗೆ ಮೇಕೆ, ಕುರಿ, ಹಸು ಬೆಳೆಸ್ತಕ್ಕಂಥದ್ದು ನಮ್ಮ ಕುರುಕೂ ಸಂಪ್ರದಾಯ ಕೂಡ. ಹೆಚ್ಚಾಗಿ ನಾವೆಲ್ಲ ಕೂಡ ಒಂದು ಸೀಮೆ ಸಿಕ್ಕೊಂಡಿದ್ದೀವಿ. ಈ ಲಕ್ಷ್ಮಣ ಡೈರಿ ಅಧ್ಯಕ್ಷರಾಗಿದ್ದಾರೆ, ಡೈರಿನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ನೀನು ನಿರ್ದೇಶಕನಾಗಿದ್ದೀಯಾ, ನೀನು ನಿರ್ದೇಶಕ ಮಾಡಿದ್ದೀವಿ. ನೀನಿವತ್ತು ಪಶುವೈದ್ಯ ಏನು ಹಾಲನ್ನ ಡೈರಿಯಿಂದ ಅನುಕೂಲ ಮಾಡ್ಕೊಡೋದೇ ಅಲ್ಲ, ಇಲ್ಲಿ ಕೂಡ ಈ ಒಂದು ಆಸ್ಪತ್ರೆಯನ್ನು ತೆರೀಬೇಕು ಅಂತೇಳಿ ನಾವೆಲ್ಲ ಕೂಡ ಬಹಳ ದಿವಸಗಳ ಡಿಮ್ಯಾಂಡ್ ಇಟ್ಟಿದ್ವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಗೌರವಿತ ಮುಖ್ಯಮಂತ್ರಿಗಳು, ಈ ರಾಜ್ಯದ ಪಶುವೈದ್ಯ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಅವರು 24-25ನೇ ಸಾಲಿನ ಆಯವ್ಯಯದಲ್ಲಿ ಈ ರಾಜ್ಯಕ್ಕೆ, ಇಡೀ ಕರ್ನಾಟಕ ರಾಜ್ಯಕ್ಕೆ 21 ಪಶುವೈದ್ಯ ಚಿಕಿತ್ಸಾಲಯಗಳನ್ನು ಕೊಟ್ಟರು. ಅದರಲ್ಲಿ ಕೋಲಾರ ಜಿಲ್ಲೆಗೆ 1 ಕೊಟ್ಟರು. ಅದು ಕೂಡ ಕೋಲಾರ ಜಿಲ್ಲೆಯಲ್ಲಿ ಒಂದೇ ಒಂದು ಕೊಟ್ಟಿದ್ದು, ಅದು ನಿಮ್ಮ ಗುಲ್ಲಳ್ಳಿಗೆ. ಹಾಲು ಕೂಡ ಸೇರಿಸ್ಕೊಂಡಿರ್ಬೋದು. ಇದು ಕೂಡ ಯಾರು ಅಲ್ಲಿ ಇರ್ತಕ್ಕಂಥ ಯಾರು ಅಧಿಕಾರ ಮಾಡಿಕೊಂಡಿದ್ರು ಅವರ ಒಂದು ದುರಾಸೆಯ ಫಲ, ಅಥವಾ ತಮ್ಮ ಕವಿಮುಷ್ಟಿಯಲ್ಲೇ ಇರಬೇಕು ಅಂತ ಹೇಳಿ ಈ ಪಂಚಾಯಿತಿಯನ್ನ ತಾತ್ಕಾಲಿಕವಾಗಿ ಕೇಂದ್ರ ಕ್ಷೇತ್ರ ಸೇರಿಸಿರ್ಬೋದು. ಆದ್ರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ತಾಲೂಕಿನ ಶಾಸಕ ಆಗಿರ್ತಕ್ಕಂಥ ನಾನು ಹಿಂದೆ ಯಾವ್ಯಾವ ಗ್ರಾಮಗಳಲ್ಲಿ ಡೈರಿ ಇಲ್ವೋ, ಮಾಡಿಲ್ವೋ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನೀವು ಕೇಳಿದ್ರೆ ಡೈರಿಗಳನ್ನು ಕೊಡುತ್ತೇನೆ. ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಹೆಣ್ಣು ಮಕ್ಕಳು ಕರೀತಕ್ಕಂಥ ಹಾಲನ್ನ ಖರೀದಿ ಮಾಡಿ, ಆ ಹಾಲನ್ನ ಶೇಖರಣೆ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ನಾವು ಪ್ರತಿ ಗ್ರಾಮ ಕೂಡ ಡೈರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ.
ಮಾಡ್ತಾ ಇದ್ರ? ದೇವರೇ ಮಾಡ್ತಾ ಇರಲಿಲ್ಲ. ಆದ್ರೆ ಈ ಭಾಗದಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಅಶ್ವತ್ಥವರು ಚುನಾವಣೆ ಸ್ಪರ್ಧೆ ಮಾಡಿದ್ರು. ಸತ್ಯ ಹೇಳ್ತೀನಿ, ಅವ್ರು ಏನಾದ್ರು ಕೂಡ ಬೂಟಿನ ಪ್ರಯತ್ನ ಮಾಡಿದ್ರೆ ಗ್ಯಾರಂಟಿ ಅವ್ರ ಡೇಟ್ ಆಗ್ತಾರೆ. ಪಾಪ ಕಡೆಗಳಲ್ಲಿ ಹೋದ್ರು. ಕಡೆಗಳಿಗೆ ಅಶ್ವತ್ಥಿಗೆಲ್ಲ ಗೊತ್ತಲ್ಲ, ಆಳುಗಳಿಗೆಲ್ಲ ಕೊಟ್ಟರಿಗೆ ಗೊತ್ತಲ್ಲ, ಎಲ್ಲ ಬೊಸಾಕಿದ್ರು, ಮನೆ ಊಟ ಇದ್ದಿಲ್ಲ. ಆದ್ರೂ ಕೂಡ ತಿಳ್ಕೊಳ್ಳೋದು ನಮ್ಗೆ ಇಷ್ಟ ಓಟ್ ಹಾಕಿದ್ರು ಅಂತ. ನೀವು ಫೀಲ್ಡ್ ಫ್ರೀಯಾಗಿ ಬಿಟ್ಟಿದ್ದಿದ್ರೆ ಅವತ್ತು ಗೊತ್ತಾಗ. ಮೊನ್ನೆ ನಮ್ಮ ಗೌರವಾನ್ವಿತ KGF ನಿರ್ದೇಶಕರಾಗಿರ್ತಕ್ಕಂಥ ಜಯಸಿಂಹಣ್ಣ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಅಧ್ಯಕ್ಷ, ಅವ್ರು ಹೇಳ್ತಾ ಇದ್ರು, ಸೋಲಾರ್ ಪ್ಲಾಂಟ್ ಮಾಡಿ ನಮ್ಗೆ ಇವತ್ತು 2 ಕೋಟಿ ಉಳಿತಾಯ ಆಗ್ತಾ ಇದೆ ಅಂತ. ಸ್ವಾಮಿ, ಸೋಲಾರ್ ಪ್ಲಾಂಟ್ ಮಾಡಿ ಬೇಡ ಅಂತ ಹೇಳಿಲ್ಲ, ಕನ್ವರ್ಜಿಂಗ್ ಮಾಡೋದು. ಯಾರು ಆಸ್ತಿ ಬಡಮಕ್ಕಳು ಆಸ್ತಿ ಅದನ್ನೆಲ್ಲ ಮಾಡೋದು, ಅಂಬೇಡ್ಕರ್ ಜನರೆಲ್ಲ ಮಾಡೋದು, ಮೊಲಾಯದ ಆಸ್ತಿ ಜನರೆಲ್ಲ ಮಾಡೋದು, ರೈತರು ಮುಂಜಾಗಿದೆಯಲ್ಲ ಆ ಜನರಲ್ಲಿ ಕಬ್ಜಾ ಮಾಡ್ಕೊಂಡು ಮಾಡಲ್ಲ ಸ್ವಾಮಿ. ಮಾಡೋದಕ್ಕೆ ಹೆಸರು ನಾಯಕ ಬರ್ಬೇಕ ಇಲ್ಲ. ನಿಯಮಗಳನ್ನು ಮೀರಿ ರೈತರ ಹಣವನ್ನ ಇವತ್ತು 100 ಕೋಟಿ ರೂಪಾಯಿ ಹಾಳು ಮಾಡಿದಿರಲ್ಲ, ಅದ್ರ ಬಗ್ಗೆ ಹೋರಾಟ ಅಷ್ಟೇ. ಇಲ್ಲಿ ದೊಡ್ಡವರು ಮಾತಾಡಲಿ. ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಬಂಗಾರಪೇಟೆಯಲ್ಲಿ ಹೋಮ ಡೈರಿ ಕಟ್ಟಿದ್ದು, ಬಂಗಾರಪೇಟೆ KGF ತಾಲೂಕುಗಳಿಗೆ ಅಂತ ಕಟ್ಟಿದ್ದು ಅಂತ. ಸ್ವಾಮಿ, ಅವತ್ತು KGF ಕ್ಷೇತ್ರ ಅಂತಿರ್ಲಿಲ್ಲ, ಒಂದೇ ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರ. ಆ ಒಂದು ಕೋಮ ಕಣ ಕಟ್ಟಲಿಕ್ಕೆ ಅದರಲ್ಲಿ ಕೂಡ ಜನ ಕೊಟ್ಟರು ನಾನೇ ಅಲ್ವಾ, ಕಟ್ಟಿದ್ದೀನಿ. ಇವತ್ತು ತೀರ್ಮಾನ ಮಾಡಿದ್ದಾರೆ. ಏನಂತ ಮಾಡಿದ ತೀರ್ಮಾನ? ಡಿಲಿಮಿಟೇಷನ್ ಆದ ಮೇಲೆ ಹೊಸದಾಗಿ ಆಯ್ಕೆ ಆಗತಕ್ಕಂಥ ಕ್ಷೇತ್ರಗಳಿಗೆ ಹೊಸ ಕ್ಯಾಬಿನೆಟ್ ಮಾಡಬೇಕು ಅಂತ ಮಾಡಿದ್ದೀನಿ. ಬಹುಶಃ ಜನರಿಗೆ ಬಹಳ ಈಗ ಕನ್ಫ್ಯೂಸ್ ಮಾಡ್ತಾ ಇದ್ದೀವಿ. ಹೊಸ ಆಯೋ ಡೈರೆಕ್ಟರ್ ಹೊಸ ಆಫೀಸರ್ ಅಂತೇಳಿ ಜನರಿಗೆ ತಾವು ಕನ್ಫ್ಯೂಸ್ ಮಾಡ್ತಾ ಇದ್ದೀವಿ. ದಯಮಾಡಿ ಹಣ ಕನ್ಫ್ಯೂಸ್ ಮಾಡಬೇಡಿ. ಡಿಲಿಮಿಟೇಷನ್ ಆದಮೇಲೆ ಹೊಸ ಕ್ಷೇತ್ರ ವಿಂಗಡಣೆ ಆದಮೇಲೆ ಮೊದಲ ಬಾರಿ ಯಾರೇ ಚುನಾವಣೆ ಗೆದ್ದರೂ ಕೂಡ ಎಲ್ಲ ಹೊಸಬ್ರೆ ಅಲ್ಲ. ಇನ್ನು ಅವರ ಮೆಂಬರ್ ಆಗಿರ್ತೀಯ, ಇವತ್ತು ಇವ್ರ ಮೆಂಬರ್ ಆಗ್ತೀಯ, ಇವ್ರಿಗೆ ಹೊಸಬ್ರು ಅವನ್ನ ಹೊಸಬ್ರೆ ಅಲ್ವಾ? ಜಯಸಿಂಹಣ್ಣವರೇ, ನಿಮ್ಮ ತಂದೆಯ ಹೃದಯದ ಪೂಜೆ ಮಾಡ್ತೀವಿ. ನಿಮ್ಮ ತಂದೆ ಆ ಮಹಾನುಭಾವನ ನಾವೆಲ್ಲ ಕೂಡ ನಮ್ಮ ರೈತ ಬಾಂಧವರು ಪೂಜೆ ಮಾಡ್ತೀವಿ. ಅಂತ ಹುಟ್ಟಿರ್ತಕ್ಕಂಥ ನೀವು ದಯಮಾಡಿ ಅವರ ಕೆಳಗೆ ತರಬೇಡಿ. ಯಾವ ಪಕ್ಷದಲ್ಲಿ ಒಳಗಾಗಿ ಹಿಂದೆ ತಾವೇ ಹಕ್ಕಿ ಕೊಡ್ತಾ ಇದ್ರಿ, 10 ವರ್ಷ ಸರಿ ಇಲ್ಲ, ಲೂಟಿ ಮಾಡ್ತಾ ಇದೆ, ಅದೆಲ್ಲ ಮತ್ತೋಗ್ಬಿಟ್ರ ಅನ್ನ. ಇವತ್ತು ಸರೋಗ್ಬಿಟ್ರ ಅಧ್ಯಕ್ಷರು, ಅವತ್ತು ಸರಿ ಇರಲಿಲ್ಲ, ಇವತ್ತು ಸರೋಗ್ಬಿಟ್ರ. ಇಲ್ಲಿ ಅದು ಮಾತಾಡೋ ವೇದಿಕೆ ಅಲ್ಲ. ಎಷ್ಟು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಅದಕ್ಕೊಂದು ವಿವರಣೆ ಕೊಟ್ಟೆ ಅಷ್ಟೇ.